ಫೈಟ್ ಮಾಡ್ತೀನಿ ಫೈಟ್ ಅಣ್ಣ ನೋಡು ನನ್ಗೂ ಬರ್ತೈತೆ. ನಾನು ಹೇಳಿರೋದು 2 ವಿಡಿಯೋ ಅದು. ನಾನು 10 ವಿಡಿಯೋ ಮಾಡಿರೋದು ನಿನ್ಗೆ ಹೇಳಿದೀನಿ ಅಂದ್ರೆ ನೀನ್ ಓಡ್ಬಿಡ್ತೀಯ ಅಷ್ಟೇ ನೀನು. ಅಲ್ಲ ಇವಾಗ ಮೂವಿ ಮಾಡ್ಬೇಕಂದ್ರೆ ನಮ್ ಕಡೆ ಡ್ಯಾನ್ಸ್ ಬರ್ಬೇಕು. ನಿಮ್ಗೆ ಡ್ಯಾನ್ಸ್ ಬರ್ತೈತಾ? ಬರ್ತೈತೆ. ನೀನ್ ಏನ ನಂದು ನಮ್ ಕಾಲೇಜಾಗ ಡ್ಯಾನ್ಸ್ಗೆ 2 ಹುಡುಗಿರ್ ಮಿಲ್ಸಿದೀನಿ ಅಣ್ಣ. ಸರಿ ಹೀರೋ ಇದು ಹೆಂಗಾಡೋಣ? ಹೀರೋಯಿನ್ ಹೆಂಗ್ ಅವಳ ಅವಳು ನೋಡ್ಬೇಕಂತ ಹೇಳಿದ್ರೆ ನಾವು ನೀರಲ್ಲಿ ಸ್ನಾನ ಮಾಡಿದ್ರೆ ಆಗಲ್ಲ, ಹಾಲಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಅವ್ಳು ನೋಡ್ಬೇಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅವಳು ಏನ್ ನೋಡ್ತೀಯ, ಅವಳ ಕಣ್ಣೇನ್ ನೋಡ್ತೀಯ, ಅವಳ ತುಟಿ ಏನ್ ನೋಡ್ತೀಯ, ಅವಳ ಫಿಸಿಕ್ ಏನ್ ನೋಡ್ತೀಯ. ಕಣ್ಣು ನೋಡ್ತಾ ಇದ್ರೆ ಕಲ್ಲಂಗಡಿ ಹಣ್ಣು ನೆನ್ಪಾತೈತೆ ಗೊತ್ತಾ ನಿಂಗ? ತುಟಿ ನೋಡ್ತಾ ಇದ್ರೆ ತೊಂಡೆ ಹಣ್ಣು, ಆಮೇಲೆ ಕೆನ್ನೆ ನೋಡ್ತಾ ಇದ್ರೆ ಬೆಣ್ಣೆ ಇದ್ದಂಗ ಐತೆ. ಏನ್ ಅನ್ಕೊಂಡಿದ್ಯಾ? ಅಲ್ಲಿ ನೋಡಿದ್ರಾ? ಅದಲ್ಲಲ್ಲ, ಅವಳ ತರ ಐತೆ. ಹೌದಾ? ಟೋಟ್ಲಾಗ ಅವಳ ಮುಖ, ಕತ್ಲಲ್ಲಿ ಕೂಡ ಅವಳ ಮುಖ ನೋಡಿದ್ರೆ ಪಳ ಅಂತ ಮೆರಿತಾ ಇರ್ತೈತೆ. ನೀನೇ ಮಾಡ್ಕೋಗು. ನಾನು ಮಾಡ ನೀನೇ ಮಾಡೋ. ನಾನು ಮಾಡ ನೀನೇ ಮಾಡೋ. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಸರಿ ಆಯ್ತು, ಏನೋ ಮಾಡೋಣ. ಹೌದು. ಮೂವಿ ಹೆಸರೇನ? ಮೂವಿ ಹೆಸರು ಕೇಳಿದ್ರೆ ದಂಗಾಗ್ಬಿಡ್ತೀವಿ ನೀವು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಮ್ ಕೈಲಿ ಆಗಲ್ಲ ಬಿಟ್ರೆ ನಾನು ಹೇಳ್ತೀನಿ. ಏನ್ ಗೊತ್ತಾ ಟೈಟಲ್ ನೇಮು? ಸರ್ ಹಿಂಗ್ ಮಾಡಕ್ ಆಗಲ್ಲ ಸರ್ ನೀವು. ಹಲೋ, ಬಂಡವಾಳ ಆಗ್ತಾ ಇದ್ದೀವಿ ಸರ್ ನಾವು ಮೂವಿಗ. ಇವಾಗ ಹೀರೋಯಿನ್ ಎಲ್ಲ ಓಕೆ ಆಗೈತೆ, ಕಾಸ್ಟ್ ಅಂಡ್ ಕ್ರೂ ಎಲ್ಲ ಓಕೆ ಆಗೈತೆ, ಪೋಸ್ಟ್ ಪ್ರೊಡಕ್ಷನ್ ಆಗೈತೆ. ನೀವು ಇವಾಗ ಬರಲ್ಲ ಅಂತ ಹೇಳ್ತಾ ಇದ್ರ. ಹೀರೋಯಿನ್ಸ್ ಪಾಪ ಡೇಟ್ ಎಲ್ಲ ತಗೊಂಡಿದ್ ನಾನು. ಬೇರೆ ಮೂವೀಸ್ ಎಲ್ಲ ಐತೆ ಅವ್ರದ್ದು ಡೇಟ್ಸ್ ಎಲ್ಲ ತಗೊಂಡಿದ್ದೀನಿ. ನೀವು ಇಷ್ಟೆಲ್ಲ ಬಂಡವಾಳ ಹಾಕಿ ನಾವು ಎಲ್ಲ ಪ್ರೊಡ್ಯೂಸರ್ ಎಲ್ಲ ಓಕೆ ಅಂದ್ರೆ ನೀವು ಇವಾಗ ಬರಲ್ಲ ಅಂತ ಹೇಳಿದ್ರೆ ನಾವು ಲಾಸ್ ಆಗಲ್ವಾ? ಇವಾಗ ಎಷ್ಟು ಖರ್ಚಾಗೈತೆ ಗೊತ್ತಾ ನಿಮ್ಗೆ? ಎಷ್ಟೋ ಲಕ್ಷಗಳು ಖರ್ಚಾಗೈತೆ. ಇಷ್ಟು ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನೀವು ಈ ತರ ಹೇಳಿದ್ರೆ ನಂಗೆ ಬೇಜಾರಾಗಲ್ವಾ? ಬಂದ್ರು ಯಾಕಣ್ಣ ಕಿರ್ಸ್ಲಾಡ್ತಾ ಇದೆಯಾ? ಹಲೋ ಏನಾಯ್ತಣ್ಣ? ಹಲೋ ಹಲೋ ಏನಾಯ್ತಣ್ಣ? ಇವ್ನು ಯಾವ ನಿಮ್ಗೆ ಯಾಕ? ಮೂವಿ ಎಲ್ಲ ಓಕೆ ಆಗಿತ್ತು, ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಹೀರೋ ಕೈ ಕೊಡ್ಬಿಟ್ಟ. ಹೀರೋಯಿನ್ ಹೆಂಗವಳೆ ಗೊತ್ತಾ? ಹೀರೋಯಿನ್ ಸಗದಾಗವಳೆ, ಹೀರೋ ಕೈ ಕೊಡ್ಬಿಟ್ಟೆ. ನಾನು ಹೀರೋಕ್ಕೆ ಎಲ್ಲಿಗೆ ಹೋಗ್ಲಿ? ಹಂಗಾರೆ ನಾನ್ ಮಾಡ್ತೀನಿ ಬೇಡ. ನನ್ಗೆ ಕೊಡೋಣ. ನಿಮಗ್ ನೀವೇ ಫಿಕ್ಸ್ ಆಗ್ಬಿಟ್ರೆ ಸರಿ. ನನಗೆ ನಾನು ಅಕ್ಸೆಪ್ಟ್ ಮಾಡಿದ್ನಾ? ಸರಿ, ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಅವಾಗ ನಾನು ಒಪ್ಕೊಂತೀನಿ. ನನ್ ಕಲರ್ ನೋಡು, ನಿನ್ ಕಲರ್ ನೋಡು. ಲೇ, ಕಲರ್ ಎಲ್ಲ ಇಂಪಾರ್ಟೆಂಟ್, ಕದರ್ ಇಂಪಾರ್ಟೆಂಟ್. ಕದರ್ ಎಲ್ಲ ಇಂಪಾರ್ಟೆಂಟ್, ಪರ್ಸನಾಲಿಟಿ ಇಂಪಾರ್ಟೆಂಟ್ ಗೊತ್ತಾ? ಪರ್ಸನಾಲಿಟಿ ಎಲ್ಲ ಇಂಪಾರ್ಟೆಂಟ್. ನಾನ್ ನಿಂಕಿನ ಹೈಟ್ ಆಗಿದ್ದೀನಿ. ಹೈಟ್ ಆಗಿದ್ರೆ ಮಹೇಶ್ ಬಾಬುನೇ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳು ಮಾಡಿದ್ದೀನಿ. 5 ವಿಡಿಯೋಸ್ 5 ಮಿಲಿಯನ್ ನೋಡ್ಗೈತ್ ಗೊತ್ತಾ? 5 ಮಿಲಿಯನ್ ನಿಂದು. ನಾನು ಹೇಳಿರೋದು 2 ವಿಡಿಯೋ ಅದು. ನಾನು 10 ವಿಡಿಯೋ ಮಾಡಿರೋದು ನಿನ್ಗೆ ಹೇಳಿದೀನಿ ಅಂದ್ರೆ ನೀನ್ ಓಡ್ಬಿಡ್ತೀಯ ಅಷ್ಟೇ ನೀನು. ಅಲ್ಲ ಇವಾಗ ಮೂವಿ ಮಾಡ್ಬೇಕಂದ್ರೆ ನಮ್ ಕಡೆ ಡ್ಯಾನ್ಸ್ ಬರ್ಬೇಕು. ನಿಮ್ಗೆ ಡ್ಯಾನ್ಸ್ ಬರ್ತೈತಾ? ಬರ್ತೈತೆ. ನೀನ್ ಏನ ನಂದು? ನಮ್ ಕಾಲೇಜಾಗ ಡ್ಯಾನ್ಸ್ಗೆ 2 ಹುಡುಗಿರ್ ಮಿಲ್ಸಿದೀನಿ ಫೈಟ್ ಮಾಡ್ತೀನಿ ಫೈಟ್. ನೋಡು ನನ್ಗೂ ಬರ್ತೈತೆ. ಅಣ್ಣ ಸರಿ ಹೀರೋ ಇದು ಹೆಂಗಾಡೋಣ? ಹೀರೋಯಿನ್ ಹೆಂಗ್ ಅವಳು ನೋಡ್ಬೇಕಂತ ಹೇಳಿದ್ರೆ ನಾವು ನೀರಲ್ಲಿ ಸ್ನಾನ ಮಾಡಿದ್ರೆ ಆಗಲ್ಲ, ಹಾಲಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು.
ಅವ್ಳು ನೋಡ್ಬೇಕಂದ್ರ ಅಷ್ಟು ಪರ್ಫೆಕ್ಟ್ ಆಗಿ ಅವಳು ಏನ್ ನೋಡ್ತೀಯ, ಅವಳ ಕಣ್ಣೇನ್ ನೋಡ್ತೀಯ, ಅವಳ ತುಟಿಯನ್ ನೋಡ್ತೀಯ, ಅವಳ ಫಿಸಿಕ್ ಏನ್ ನೋಡ್ತೀಯ. ಕಣ್ಣು ನೋಡ್ತಾ ಇದ್ರೆ ಕಲ್ಲಂಗಡಿ ಹಣ್ಣು ನೆನ್ಪಾತೈತೆ ಗೊತ್ತಾ ನಿಂಗ. ತುಟಿ ನೋಡ್ತಾ ಇದ್ರೆ ತೊಂಡೆ ಹಣ್ಣು, ನೋಡ್ತಾ ಇದ್ರೆ ತೊಂಡೆ ಹಣ್ಣು. ಆಮೇಲೆ ಕೆನ್ನೆ ನೋಡ್ತಾ ಇದ್ರೆ ಬೆಣ್ಣೆ ಬೆಣ್ಣೆ ಇದ್ದಂಗ ಐತೆ. ಏನ್ ಅನ್ಕೊಂಡಿದ್ಯಾ, ಅಲ್ಲಿಗ್ ನೋಡಿದ್ರಾ? ಅದಲ್ಲಲ್ಲ, ಅವಳ ತರ ಐತೆ. ಹೌದಾ? ಟೋಟ್ಲಾಗ ಅವಳ ಮುಖ, ಕತ್ಲಲ್ ಕೂಡ ಅವ್ಳ ಮುಖ ನೋಡಿದ್ರೆ ಪಳ ಪಳ ಅಂತ ಮೆರಿತಾ ಇರ್ತೈತೆ. ಅವ್ಳ ಸ್ಮೈಲ್ ಕೊಟ್ರೆ ಮುತ್ತು ರತ್ನಗಳು ಪಳ ಪಳ ಅಂತ ಇದೆ. ಹೆಂಗ್ ಅವಳೆ ಗೊತ್ತಾ? ಹಂಗಾದ್ರೆ ನಾನೇ ಮಾಡ್ತೀನಿ ಅಣ್ಣ. ಇಲ್ಲ ನಾನೇ ಮಾಡ್ತೀನಿ ಅಣ್ಣ. ಅದ್ರ ಒಂದು ಮೈನಸ್ ಅನ್ ಗೊತ್ತಾ? ಅವಳಿಗೆ ಎಡಗೈಯೇ ಇಲ್ಲ. ನೀನೇ ಮಾಡ್ಕೋಗು. ನಾನು ಮಾಡ. ನೀನೇ ಮಾಡೋ. ನೀನೇ ಮಾಡ್ಕೋಗು. ನಾನು ಮಾಡ. ನೀನೇ ಮಾಡೋ. ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಇದೇ ಮಾಡಿ ಹೇಳ್ದಲ್ಲ ನೀನು. ಇಲ್ಲ ಇವಾಗ ನೀನ್ ಹೇಳ್ದಲ್ಲ ಐಟು ವೇಟ್ ಎಲ್ಲ ಇರ್ಬೇಕು, ನೀನ್ ಅಲ್ಲು ಅರ್ಜುನ್ ಏನೇನೋ ಹೇಳ್ದಲ್ಲ. ಇವಾಗ ಅಣ್ಣ ನಾನ್ ಮಾಡಲ್ಲ, ಅವನೇ ಮಾಡ. ಇನ್ನು ಬೇಡ ಕೊಡು ಪಾಪ. ಇವ್ನು ಬೆಳಿಬೇಕು, ಇವ್ ನಮ್ಮೂರಲ್ಲಿ ಇರ್ತಾನೆ, ಇವ್ನು ಚೆನ್ನಾಗಿರ್ತಾನ. ನನಗೆ ಚಿಕ್ಕವ್ರಗಿಂಕ ದೊಡ್ಡವ್ರಿಗೆ ಎಕ್ಸ್ಪೆರಿಮೆಂಟ್ ಜಾಸ್ತಿ ಅಣ್ಣ. ನೀನೇ ಮಾಡ್ಬೇಕಿಲ್ಲ. ಇಲ್ಲ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ನಾನು ನೋಡ್ತಾ ಇರ್ತೀಯ. ನೀನು ವಿಡಿಯೋಸ್ ಎಲ್ಲ ಮಾಡ್ತೀಯಲ್ಲ. ಬೆಂಕಿ ಐಡಿಯಲ್ಲಿ ಒಂದು ಲಾಜಿಕ್ ಹೆಂಗ್ ಮಿಸ್ ಆಗ್ಬಿಟ್ರೆ, ಹುಡುಗಿ ಅಷ್ಟ್ ಚೆನ್ನಾಗ ಅವಳೆ. ಹೀರೋಯಿನ್ ಪಾರ್ಟ್ ತಗೊಂಡ್ತಾ ಇದ್ದೀನಿ, ಹೀರೋಯಿನ್ ಹಾಕೋಣ. ಅವ್ರಿಗೆ ಎಡಗೈ ಇಲ್ಲ ಅಂತ ತಕ್ಷಣ ಅದ್ ಹೆಂಗ್ ನಂಬಿಟ್ರಿ ನೀವು? ನಾನ್ ನಿಮ್ಮನ್ನ ನಿಮ್ ಗುಣ ಹೆಂಗೈತ ಅಂತ ಚೆಕ್ ಮಾಡಕ್ ಹೇಳ್ದೆ. ಸುಳ್ಳು. ನೀವಿಬ್ರು ನೋಡ್ತಾ ಇದ್ರೆ ನೀನ್ ಮಾಡೋ ಅಂತ ಎಡಗೈ ಇಲ್ಲ ಅಂದ ತಕ್ಷಣ ನೀವು ಬರ್ತಾ ಇರೋದು ಆಕ್ಟಿಂಗ್ ಆಕ್ಟಿಂಗ್ ಮಾಡ್ಬೇಕು. ಅವಳಿಗೆ ಎಡಗೈ ಆಯ್ತು, ಎಡಗಾಲ ಇಲ್ಲ, ನಿಮ್ಗೆ ಅವಶ್ಯಕತೆ ಇಲ್ಲ. ನೀವೇನು ಹುಡುಗಿ ಬಿಡ್ಸಕ್ ಬರ್ತಾ ಇದ್ರಿ ನೀವು? ಅಲ್ಲ, ನೀವು ಹೀರೋ ಪಾರ್ಟಿ ಕರೆಕ್ಟ್ ಆಗ್ತದೆ, ಸೂಟ್ ಆಗ್ತದೆ ಹೇಳ್ರಿ. ಇವಾಗ ನಾನ್ ಮಾಡಿದೀನಿ ಮತ್ತೆ ಇವಾಗ ಹುಡುಗಿಗೆ ಎಡಗೈ ಇಲ್ಲ ಅಂದ ತಕ್ಷಣ ನೀನ್ ಮಾಡೋ ಕಿತ್ತಾಡ್ಕೊಂತ ಇದ್ರೆ ನಾನ್ ಮಾಡೋ ಒಂದು ವಿಡಿಯೋ ಫಸ್ಟ್ ಇದು ನನ್ಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ನನಗೆ ಜೆನ್ಯೂನ್ ಆಗಿ ಇರೋ ಬೇಕಾಗಿತ್ತು. ಬಟ್ ನಿಮ್ಗೆ ಜೆನ್ಯೂನಿಟಿನೇ ಇಲ್ಲ ಇಬ್ಬರಲ್ಲೂ. ಸಾರಿ ಅಣ್ಣ, ತಪ್ಪಾಯ್ತು ಅಂತ ಹೇಳಿದ್ರೆ ನೋಡಿ. ಇವಾಗ ಸರಿ ಆಯ್ತಪ್ಪ, ನಿಮ್ಮಿಬ್ರಲ್ಲಿ ಯಾರು ಒಬ್ರು ಬೇಕು, ನಂಗೆ ಇಬ್ರು ಬೇಕಾಗಿಲ್ಲ, ಒಬ್ರು ಬೇಕಾಗಿಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನನ್ಗೆ ಅಡ್ವಾನ್ಸೇ ಬೇಡ ಆದ್ರೂ ಬರ್ತೀನಿ ನಾನು. ನೋಡು, ಅಡ್ವಾನ್ಸೇ ಬೇಡ ಅಂತ ಹೇಳ್ತಾವ. ಸರಿ, ಫ್ರೀ ನಾನು ಬರ್ತೀನಿ. ಫ್ರೀಯಾಗ ಮಾಡ್ತೇವೆ ಇಬ್ರು. ನಾನು ಮಾಡ್ತೀನಿ. ಸರಿ ಆಯ್ತಣ್ಣ. ಸರಿ ಆಯ್ತು. ಏನೋ ಮಾಡೋಣ. ಹೌದು. ಮೂವಿ ಹೆಸರೇನು? ಮೂವಿ ಹೆಸರು ಕೇಳಿದ್ರೆ ದಂಗಾಗ್ಬಿಡ್ತೀವಿ ನೀವು. ಇವತ್ತು ಎಲ್ಲೂ ಕೇಳಿಲ್ಲ ಅಂತ ಹೆಸರು. ಹೆಂಗೈತೆ ಗೊತ್ತಾ ಮೂವಿ ಹೆಸರು? ನಿಮಗೆ ಊಹೆಗೂ ಬರಲ್ಲ, ತರ್ಕಕ್ಕೂ ನಿಲ್ಕದ್ದು, ಊಹೆಕ್ಕೂ ಸಿಕ್ಕದ್ದು, ಈಗೂ ಉಂಟೆ ಅಂತಾರಲ್ಲ ಆ ತರ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಮ್ ಕೈಲಿ ಆಗಲ್ಲ ಬಿಟ್ರೆ ನಾನೇ ಹೇಳ್ತೀನಿ. ಏನ್ ಗೊತ್ತಾ ಟೈಟಲ್ ನೇಮು? ಮಂಚಿದ ಮೇಲೆ ಮೆಣಸಿನ್ಕಾಯಿ. ಮಂಚಿದ ಮೇಲೆ ಮೆಣಸಿನ್ಕಾಯಿ. ಮಂಚದ ಮೇಲೆ ಮೆಣಸಿನ್ಕಾಯಿ. ಆ ಹೆಸರಲ್ಲೇ ಐತಣ್ಣ ಮೆಣಸಿನ್ಕಾಯಿ. ಅವರೇ ಆಕ್ಟ್ ಮಾಡ್ಬೇಕು. ಅದಕ್ಕೆ ನಾನು ಚೋಟ್ ಮೆಣಸಿನ್ಕಾಯಿ. ಹೌದು. ಹೌದು. ಮೆಣಸಿನ್ಕಾಯಿ ಅಂದ್ರೆ ಏನ್ ಗೊತ್ತಾ? ಮೆಣಸಿನ್ಕಾಯಿ ಒಬ್ಬ ಹುಡುಗಿಗ ನಾನು ಅದನ್ನ ಹೋಲಿಕೆ ಮಾಡಿದ್ದೀನಿ. ಹೌದಾ? ಅಷ್ಟು ಶಾರ್ಪ್ ಆಗಿ, ಅಷ್ಟು ಘಾಟ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ. ಮೆಣಸಿನ್ಕಾಯಿ ಹೆಂಗಿರ್ತೈತೆ ಹೇಳ? ಸಣ್ಣಗಿರ್ತೈತೆ. ಅವಳು ಹೀರೋನು ಸಣ್ಣಕ್ಕವಳೆ. ಆಮೇಲೆ ಇದಿರ್ತೈತಲ್ಲ, ಕುಕ್ಕಿ ತರ ಇರ್ತೈತಲ್ಲ, ಅವಳು ಅಷ್ಟು. ಅವಳು ಕತ್ತು ಆ ತರ ಐತೆ. ಹೌದಾ? ಅವಳು ಮುಟ್ಟಿದ್ರೆ ಅಷ್ಟು ಘಾಟು. ಇವಾಗ ಮೆಣಸಿನ್ಕಾಯಿ ತಿಂದ್ರೆ ಅಷ್ಟು ಘಾಟು, ಅದೇ ತರ ಅವಳು ಕೂಡ ಅಷ್ಟು ಘಾಟ್ ಇರ್ತಾಳೆ. ಅದಕ್ಕೆ ಆಲೋಚನೆ ಮಾಡಿ ಏನಿಲ್ಲ ಅಂತ ಹೇಳಿದ್ರು 33 ದಿನ ನಿದ್ದೆ ಇಲ್ದಿರ ಆಲೋಚನೆ ಮಾಡಿ ಈ ಟೈಟ್ಲ್ ಇಕ್ಕಿದ್ದೀನಿ. 3 ದಿನ ನಿದ್ದೆ ಇಲ್ದಿರ ಆಲೋಚನೆ ಮಾಡಿ ಈ ಟೈಟ್ಲ್ ಇಕ್ಕಿದ್ದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಹಂಗಾದ್ರೆ ಅದಕ್ಕೆ ನಾನು ಇಷ್ಟು ಪ್ಲಾನಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಂಗೆ ಒಳ್ಳೆ ಆಕ್ಟರ್ ಬೇಕು, ಒಳ್ಳೆ ನಂಗೆ ಹೀರೋ ಬೇಕು. ನೀವು ನೋಡ್ತಾ ಇದ್ರೆ ನೀನ್ ಹೇಳಿರೋದಕ್ಕೆ ಎಲ್ಲರಿಗೂ ನಾನೇ ಹೋಲಿಕೆ ಆಗ್ತಾ ಇದ್ದೀನಿ. ಹೌದಾ? ಹೌದು. ಸರಿ ಆಯ್ತು. ನಿನ್ನೆ ಮಣ್ಣಗಿರ್ಬೇಕು, ಇದೆಯಾ ಘಾಟ್ ಇರ್ಬೇಕು. ಅವಳಿಗೆ ಅವಳಿಗೆ ಚೆನ್ನಾಗಿದ್ದಾಳೆ, ನಾನು ಗ್ಲಾಮರ್ ಆಗಿದ್ದೀನಿ, ಹೈಟ್ ಇದ್ದೀನಿ, ಅವಳಿಗೆ ಕುಳ್ಳ ಇದ್ದಾಳೆ. ಇನ್ನೇನ್ ಬೇಕಣ್ಣ? ಗ್ಲಾಮರ್ ನೀನ್ ಹೇಳ್ಕೊಂಬಾರ್ದು. ಒಂದ್ ಕೆಲ್ಸ ಮಾಡ್ರೆ, ನಾನು ಒಂದ್ ಕೆಲ್ಸ ಮಾಡ್ರೆ, ಇವಾಗ ಮೂವಿ ಅನ್ನೋದು ದೊಡ್ಡದು.
ಇದು ದೊಡ್ಡ ಬಜೆಟ್ ಮೂವಿ, ಹೌದು. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರಲ್ಲಿ ಆಕ್ಟ್ ಮಾಡ್ತಾವ್ರೆ. ಇವಾಗೆಲ್ಲ ನಾನು ಆತರ ರಿವೀಲ್ ಮಾಡಕ್ ಹೋಗಲ್ಲ ಅದನ್ನ. ದೊಡ್ಡ ಕಲಾವಿದ್ರೆ ಆಕ್ಟ್ ಮಾಡ್ತಾವ್ರೆ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರೆ, ಒಳ್ಳೆ ಕೋ ಡೈರೆಕ್ಟರ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡ್ಯೂಸರ್. ಅರ್ಥ ಆಗ್ತಿದ್ಯಾ? ಈ ಮೂವಿ ಮಾಡಿದ್ರೆ ನಿಮ್ ಲೈಫೇ ಚೇಂಜ್ ಆಗ್ಬಿಡ್ತೈತೆ. ಅರ್ಥ ಆಗ್ತೈತಾ? ಅರ್ಥ ಆಯ್ತಾ? ನೀವು ತಲೆನೇ ಕೆಡ್ಸ್ಕೊಂಡ್ಬಿಡ್ರೆ. ಬಟ್ ಇಲ್ಲಿ ಒಂದು ಚಿಕ್ಕ ಲಿಟಿಗೇಷನ್ ಐತೆ. ಏನು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇಲ್ಲಿ ಒಂದು ಚಿಕ್ಕ ಲಿಟಿಗೇಷನ್ ಐತೆ. ಏನು? ಸರಿ, ಇವಾಗ ಸೆಲೆಕ್ಟ್ ಮಾಡಕ ನೀವಿಬ್ರು ಎಲಿಜಿಬಲ್ ಆಗಿದ್ರೆ ನಾನ್ ನಿಮ್ ಹತ್ರ ಇನ್ನ ಡ್ಯಾನ್ಸಿಂಗ್ ಸ್ಕಿಲ್ ಆಗಿರ್ಬೋದು, ಆ ಸಿಂಗಿಂಗ್ ಸ್ಕಿಲ್ ಆಗಿರ್ಬೋದು, ಆ ಫೈಟಿಂಗ್ ಸ್ಕಿಲ್ ಆಗಿರ್ಬೇಕು ನೋಡ್ಬೇಕು ನಾನು. ಸೊ ಇವಾಗ ನಮ್ಮ ಒಂದ್ ಕೆಲಸ ಮಾಡ್ತೀನಿ, ನಮ್ ಟೀಮ್ ಎಲ್ಲ ಕಳಿಸ್ತೀನಿ. ಎಲ್ಲ ಟೀಮ್ ನೆಲ್ಲ ಕಳಿಸ್ಬಿಟ್ಟು ನಿಮ್ ಟ್ಯಾಲೆಂಟ್ ಏನಾಯ್ತೋ ನಮ್ಮೆಲ್ಲ ಮುಂದೆ ತೋರಿಸ್ರಿ. ಅರ್ಥ ಆಗ್ತಾಯ್ತಾ? ನೀವು ಮಾತಲ್ಲಿ ಹೇಳಿದ್ರೆ ನಮ್ಮಕ್ಕಾಗಲ್ಲ, ಯಾಕಂದ್ರೆ ಇದು ತುಂಬಾ ಕೋಟಿಗೆ ಸಂಬಂಧಪಟ್ಟ ಒಂದು ಮೂವಿ, ಇದು ದೊಡ್ಡ ಮೂವಿ. ನೀವು ಊಹೆ ಕೂಡ ಮಾಡಕ್ಕಾಗಲ್ಲ ಅಂತ ದೊಡ್ಡ ಮೂವಿ. ಒಂದ್ ಕೆಲಸ ಮಾಡ್ರಿ, ನೆಕ್ಸ್ಟ್ ಪ್ರಿಪೇರ್ ಆಗ್ರಿ. ಒಂದ್ ಡೇಟ್ ಫಿಕ್ಸ್ ಮಾಡ್ತೀನಿ. ಆ ಡೇಟ್ ನಿಮ್ ಹತ್ರ ನಮ್ ಟೀಮ್ ಕರ್ಕೊಂಡ್ ಬರ್ತೀನಿ. ಇಬ್ರು ನಿಮ್ ಫೈಟ್ ಸ್ಕಿಲ್ ಆಗಿರ್ಬೋದು, ನಿಮ್ ಡ್ಯಾನ್ಸ್ ಸ್ಕಿಲ್, ನಿಮ್ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ತೋರಿಸ್ರಿ. ಯಾರು ಚೆನ್ನಾಗಿ ಮಾಡ್ತಾರೆ ಅವ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಓಕೆನಾ ನಿಮ್ಗೆ? ಸರಿ ಆಯ್ತು, ಆರಾಮಾಗಿ ಹೋಗ್ಬಿಟ್ಟು ನಾನು ಒಂದ್ ಡೇಟ್ ಫಿಕ್ಸ್ ಮಾಡ್ತೀನಿ. ನಿಮ್ ಇಬ್ರು ಸೆಲೆಕ್ಟ್ ಮಾಡ್ಕೊಂತೀನಿ. ನಿಮ್ ಸ್ಕಿಲ್ ತೋರಿಸಿ ನಮ್ ಟೀಮ್ ಬರ್ತೇವೆ. ಸರಿ ಆಯ್ತು, ಅಷ್ಟೇ. Likes, so please subscribe.